ಮರ್ಯಾದೆಗಾಗಿ ಗರ್ಭಿಣಿ ಮಗಳನ್ನೇ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಮತ್ತೆ ಮೂವರನ್ನ ಬಂಧಿಸಿದ್ದಾರೆ. ಮರ್ಯಾದೆಗಾಗಿ ಹತ್ಯೆಗೈದ ಕೇಸ್ನಲ್ಲಿ ಈಗ ಒಟ್ಟು 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮಾನ್ಯಾಳನ್ನ 7 ತಿಂಗಳ ಗರ್ಭಿಣಿ ಮಾನ್ಯ ಆಕೆಯ ತಂದೆಯೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮರ್ಯಾದೆಗಾಗಿ ಗರ್ಭಿಣಿ ಮಗಳನ್ನೇ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಅಪ್ಪ ಪ್ರಕಾಶ್ ಗೌಡ, ಸಂಬಂಧಿಕ ಅರುಣ್ ಗೌಡ, ಈರಣ್ಣಗೌಡ ಬಂಧಿಸಲಾಗಿತ್ತು. ಈಗ ಫಕೀರ್ ಗೌಡ, ಬಸನಗೌಡ, ಗುರುಸಿದ್ದಗೌಡ ಪಾಟೀಲ್ ಅರೆಸ್ಟ್ ಮಾಡಲಾಗಿದೆ. ಕರುಳ ಕುಡಿ ಕೊಲೆ ಮಾಡಿದ ಸಂಪೂರ್ಣ ಕುಟುಂಬ ಈಗ ಜೈಲು ಪಾಲಾಗಿದೆ. ಈಕೆ ಅನ್ಯ ಜಾತಿ ಯುವಕನನ್ನ ಮದುವೆ ಆದ್ಲು ಅಂತ ಹೇಳಿ ಕೊತನೆ ಕುದಿತಾ ಇದ್ದಂತಹ ಆಕೆಯ ತಂದೆಯ ಸಂಬಂಧಿಕರು ಆಕೆ ಸೀಮಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೊಂಚು ಹಾಕಿ 6 ಜನರು ಮಾನ್ಯಾಳನ್ನ ಹತ್ಯೆ ಮಾಡಿರ್ತಾರೆ. ಜೊತೆಗೆ ವಿವೇಕಾನಂದ ಕುಟುಂಬಸ್ಥರನ್ನ ಕೂಡ ಆತನ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ನಡೆಸಿರ್ತಾರೆ. ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಬಟ್ ಮಾನ್ಯ ಏನಿದ್ಲು 7 ತಿಂಗಳ ಗರ್ಭಿಣಿ, ಆಕೆಯ ಕುತ್ತಿಗೆಗೆ ಮಚ್ಚು ಬೀಸಿದ ರಭಸಕ್ಕೆ ಆಕೆಯನ್ನ ಆಸ್ಪತ್ರೆಗೆ ಸೇರಿಸೋ ಮಾರ್ಗ ಮಧ್ಯದಲ್ಲೇ ಮಾನ್ಯ ಸಾವನ್ನಪ್ಪಿರ್ತಾಳೆ. ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಮಾನ್ಯಾಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 3 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು 3 ಜನರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ 6 ಜನ. ಸೊ 6 ಜನರನ್ನ ಹೊರತುಪಡಿಸಿ ಇನ್ನೂ ಕೂಡ ಇನ್ವಾಲ್ವ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ ಈ ಕೊಲೆಯಲ್ಲಿ. ಜೊತೆಗೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮುಂದುವರಿಸಿದ್ದಾರೆ? ಆ ಚೈತ್ರ ಒಟ್ಟು 14 ಜನರ ಮೇಲೆ ಈಗ ಏನು ಮೃತ ಮಾನ್ಯಾಳ ಪತಿ ದೂರು ಕೊಟ್ಟಿದ್ದಾನೆ. ಈ ಪೈಕಿ ಏನಂದ್ರೆ 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ಇನ್ನೂ ಒಂದು 8 ಜನರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮುಖ್ಯವಾಗಿ ಏನಂದ್ರೆ ಟ್ರ್ಯಾಕ್ಟರ್ ಗುದ್ದಿಸಿ ಏನು ಅವ್ರ ತಂದೆಗೆ ತಂದೆ ಮೇಲೆ ಕೊಲೆಗೆ ಯತ್ನಿಸಿದ ಆತನ ಸೇರಿ ಇನ್ನೂ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮತ್ತು ಜೊತೆಗೆ ಏನಂದ್ರೆ ಇದರ ಹಿಂದೆ ಯಾರು ಪಿತೂರಿದಾರರಿದ್ದಾರೆ ಅಂದ್ರೆ ಯಾರು ಕುಮ್ಮಕ್ ಕೊಟ್ಟಿದ್ರು ಅವರನ್ನು ಸಹ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹಾಗಾಗಿ ಬಹಳಷ್ಟು ಯಾರು ಪಿತೂರಿದಾರರಿದ್ರು ಅವರಿಗೆ ಒಂದು ರೀತಿಯಲ್ಲಿ ಒಂದು ಭೀತಿ ಸೃಷ್ಟಿಯಾಗಿದೆ. ಹಾಗಾಗಿ ಕೆಲವೊಬ್ರು ಗ್ರಾಮವನ್ನೇ ತೊರೆದು ಹೋಗಿದ್ದಾರೆ. ಈಗೇನು ಇವ್ರ ಕುಟುಂಬಸ್ಥರು ಸಹ ಕೆಲವು ಅಜ್ಞಾತ ಸ್ಥಳದಲ್ಲಿದ್ರು ಅವ್ರನ್ನ ಈಗ ಒಟ್ಟು ಇವತ್ತು ಸಹ 3 ಜನರಿಗೆ ಅರೆಸ್ಟ್ ಮಾಡಲಾಗಿದೆ. ಮತ್ತು ಉಳಿದವರ ಬಂಧನಕ್ಕೆ ಜಾಲ ಬಸಲಾಗಿದೆ. ಈಗಾಗಲೇ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಲಾಗಿದೆ. ಆ ತಂಡಗಳು ಈಗ ಉಳಿದವರ ಬಂಧನಕ್ಕೆ ಎಲ್ಲೆಲ್ಲಿ ಅವರ ಒಂದು ಸುಳಿವನ್ನ ಹಿಡಿದು ಅವ್ರ ಬೆನ್ನು ಹತ್ತಿದಾವೆ. ಆದಷ್ಟು ಬೇಗ ಉಳಿದವರನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಪೊಲೀಸ್ ಇಲಾಖೆ ಇದೆ. ಚೈತ್ರ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಿವರಾಮ್. ಮತ್ತೆ ನಮ್ಮನ್ನ ಮಾತನಾಡ್ತೀವಿ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾಗಿದ್ದ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕ್ರೂರಿಗಳಿಂದ ಹಲ್ಲೆಗೆ ಒಳಗಾಗಿದ್ರು ರೇವಣ್ಣ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಯಾಕಂದ್ರೆ ಮಾನ್ಯ ಅಷ್ಟೇ ಅಲ್ಲ, ವಿವೇಕಾನಂದ ಕುಟುಂಬಸ್ಥರ ಮೇಲೂ ಕೂಡ ಮಾನ್ಯ ತಂದೆ ಹಾಗೆ ಆಕೆಯ ಕುಟುಂಬಸ್ಥರು ಹಲ್ಲೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ರೇವಣ್ಣ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ 5 ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮೃತ ಮಾನ್ಯ ಪತಿ ವಿವೇಕಾನಂದಕ್ಕೆ ಪೊಲೀಸರು ಭದ್ರತೆಯನ್ನ ಕೂಡ ಒದಗಿಸಿದ್ದಾರೆ. ಓರ್ವ ಗನ್ ಮ್ಯಾನ್ ವ್ಯವಸ್ಥೆ ಮಾಡಿರುವಂತಹ ಪೊಲೀಸರು ಈಗ ವಿವೇಕಾನಂದ ಅವರ ಊರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಒಂದು ವೇಳೆ ಏನಾದ್ರೂ ಸಿಟ್ಟಿಗೆದ್ದು ವಿವೇಕಾನಂದ ಕುಟುಂಬಸ್ಥರ ಮೇಲೆ ಅಥವಾ ವಿವೇಕಾನಂದ ಮೇಲೆಯೇ ಹಲ್ಲೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ಓರ್ವ ಗನ್ ಮ್ಯಾನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಶಿವರಾಮ್ ಅಸುಂಡಿ, ಈಗ ಮಾನ್ಯ ಅಂತ್ಯ ಸಂಸ್ಕಾರನೂ ಆಯ್ತು, ಆಕೆಯನ್ನ ಕೊಲೆ ಮಾಡಿದ್ದು ಆಯ್ತು, ಜೊತೆಗೆ ಆಕೆಯ ಜೊತೆಗೆ ಇದ್ದಂತಹ ಕುಟುಂಬಸ್ಥರ ಮೇಲೂ ಕೂಡ ಫಕೀರ ಗೌಡ ಕುಟುಂಬಸ್ಥರು ಹಲ್ಲೆಯನ್ನ ನಡೆಸಿದ್ರು. ಈಗ ಆಸ್ಪತ್ರೆಯಲ್ಲಿ ಅವರ ಸ್ಥಿತಿ ಯಾವ ರೀತಿ ಇದೆ? ಚಿಂತಾಜನಕವಾಗಿದೆಯಾ? ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರಾ? ಜೊತೆಗೆ ಆ ಊರಿನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ? ಪೊಲೀಸರು ಯಾವ ರೀತಿ ಭದ್ರತೆಯನ್ನ ಕೊಟ್ಟಿದ್ದಾರೆ? ಚೈತ್ರ, ಈಗೇನು ಘಟನೆಯಲ್ಲಿ ಗಾಯಗೊಂಡಂತಹ 4 ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅದರಲ್ಲೂ ವಿವೇಕಾನಂದನ ತಾಯಿ ರೇಣವ್ವ ಇದ್ದಾಳೆ. ಆಕೆಯ ಸ್ಥಿತಿ
ಗಂಭೀರವಾಗಿದೆ. ಆತನ ಏನು ವಿವೇಕಾನಂದನ ದೊಡ್ಡಪ್ಪನ ಸ್ಥಿತಿಯೂ ಗಂಭೀರವಾಗಿದೆ. ಇವರಿಬ್ಬರು ಸಹ ಏನು ಯಾರು ಗುರುತು ಇಡ್ಲಾರ್ದ ಸ್ಥಿತಿ, ಅಂದ್ರೆ ಯಾರು ಎದುರು ಮಾತಾಡಿಸಿದ್ರು ಸಹ ನೀವ್ ಯಾರು ಅಂತ ಪ್ರಶ್ನೆ ಮಾಡುವಷ್ಟು ಆ ಸ್ಥಿತಿಗೆ ಹೋಗಿದ್ದಾರೆ. ಅಂದ್ರೆ ಹೆಡ್ ಇಂಜುರಿ ಆಗಿರೋದ್ರಿಂದಾಗಿ ಮತ್ತು ಬ್ಲಡ್ ಕ್ಲಾಟ್ ಆಗಿರೋದ್ರಿಂದಾಗಿ ಅವ್ರದ್ದು ಏನು ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದ್ರ ನಡುವೆನೆ ಏನಂದ್ರೆ ಏನು ಇಡೀ ಕುಟುಂಬಸ್ಥರನ್ನ ಮೇಲೆ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ವಿವೇಕಾನಂದನಿಗೂ ಸಹ ಜೀವ ಭಯ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಆತನಿಗೆ ಗನ್ ಮೆನ್ ವ್ಯವಸ್ಥೆನೂ ಸಹ ಮಾಡಿದೆ. ಆತ ಎಲ್ಲೇ ಹೋದ್ರೂ ಸಹ ಒಬ್ಬ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಲಾಗಿದೆ ಆತನ ಜೊತೆ ಇರಲಿಕ್ಕೆ. ಮತ್ತು ಏನು ಇಡೀ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಏನು ಯಾರು ಸಹ ಆ ಬಗ್ಗೆ ಕುಟುಂಬದ ಬಗ್ಗೆ ಆಗಲಿ ಅಥವಾ ಆ ಒಂದು ಘಟನೆ ಬಗ್ಗೆ ಮಾತನಾಡದ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಏನು ಯಾವಾಗ ಏನಾಗುತ್ತೆ ಅನ್ನೋ ಒಂದು ಭಯ ಅಂತೂ ಇದೆ. ಹಾಗಾಗಿ ಏನು ಈ ಕಡೆ ಏನು ಪ್ರಕಾಶ್ ಗೌಡ ಪಾಟೀಲ್ ಮನೆಯವರು ಸಹ ಮನೆ ತೊರೆದಿದ್ದಾರೆ. ಮತ್ತೊಂದು ಕಡೆ ಏನು ಘಟನೆ ನಡೆದಂತಹ ವಿವೇಕಾನಂದನ ಮನೆಯವರು ಸಹ ಯಾರು ಸಹ ಮನೆ ಇಲ್ಲ, ಬೀಗ ಜಡಿಯಲಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಗ್ರಾಮದಲ್ಲಿ ಹಿರಾಪುರ ಗ್ರಾಮದಲ್ಲಿ ಭೀತಿಯ ವಾತಾವರಣ ಮುಂದುವರೆದಿದೆ ಅಂತ ಹೇಳ್ಬೋದು. ಚೈತ್ರ. ಶಿವರಾಮ ಸುಂಡಿ, ಈಗ ಮಾನ್ಯ ಕುಟುಂಬಸ್ಥರು ವಿವೇಕಾನಂದ ಕುಟುಂಬಸ್ಥರ ಮೇಲೆ ಸಿಕ್ಕವರಿಗೆ ಹಲ್ಲೆಯನ್ನ ನಡೆಸಿದಾರಲ್ಲ, ಅವತ್ತು ಫಂಕ್ಷನ್ ಏನಾದ್ರೂ ಇತ್ತ? ಯಾಕಂದ್ರೆ ತುಂಬಾ ಜನ ಸೇರಿರೋದ್ರಿಂದ ಹೊಂಚಾಕೆನೆ ಮಾನ್ಯ ಕುಟುಂಬಸ್ಥರು ಹಲ್ಲೆಯನ್ನ ನಡೆಸಿರೋದಾ, ಅಥವಾ ವಿವೇಕಾನಂದ ಮಾನ್ಯ ಬೇರೆ ಊರಲ್ಲಿದ್ರಲ್ಲ ಅವ್ರು ಬಂದಿದ್ದಾರೆ ಅಂತ ವಿಚಾರ ತಿಳಿದು ಈ ರೀತಿಯಾಗಿ ಹೊಂಚಾಕಿ ಕೊಲೆ ಮಾಡಿರುವಂತದ್ದ? ಚೈತ್ರ, ಏನು ವಿವೇಕಾನಂದ ಮತ್ತು ಮಾನ್ಯ ಊರಿಗೆ ಬಂದಿದ್ದೆ ಒಂದೇನು ಸೀಮಂತ ಕಾರ್ಯ ಮಾಡಲಿಕ್ಕೆ. ಅಂದ್ರೆ 7 ತಿಂಗಳು ಗರ್ಭಿಣಿ ಆಗಿದ್ರಿಂದಾಗಿ ಈಗೇನು ಅವರು ಅವ್ರ ತಂದೆ ಪ್ರಕಾಶ್ ಗೌಡ ಇರ್ಬೋದು, ಅವರು ಕುಟುಂಬಸ್ಥರು ಆ ಸಿಟ್ಟು ಕಡಿಮೆ ಆಗಿರ್ಬೋದು, ಸಿಟ್ಟು ಮರ್ತಿರ್ಬೋದು, ನಮ್ಮನ್ನು ಕ್ಷಮಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಬಂದಿದ್ರು. ಮತ್ತು ಅವ್ರ ಪಾಡಿಗೆ ಅವರು ತಮ್ಮ ಮನೆಯಲ್ಲಿದ್ರು ಮತ್ತು ಸೀಮಂತ ಕಾರ್ಯಕ್ಕಾಗಿನೇ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ರು, ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣನೇ ಇತ್ತಂತ ಹೇಳ್ಬೋದು ವಿವೇಕಾನಂದನ ಮನೆಯಲ್ಲಿ. ಅದನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡು ಅದೇ ಒಂದು ಏನು ಟೈಮ್ ಅನ್ನು ಬಳಸಿಕೊಂಡು ಏನಂದ್ರೆ ಈಗ ಪ್ರಕಾಶ್ ಗೌಡ ಪಾಟೀಲ್ ಕುಟುಂಬ ಏನಂದ್ರೆ ಇವ್ರ ಕುಟುಂಬದ ಮೇಲೆ ಏಕಾಏಕಿ ದಾಳಿ ಮಾಡಿದೆ. ಅಂದ್ರೆ ಬೇರೆ ಬೇರೆ ಕಡೆನೂ ದಾಳಿ, ಅಂದ್ರೆ ಮೊದಲು ಅವ್ರ ತಂದೆ ಮೇಲೆ ಅಟ್ಯಾಕ್ ಮಾಡ್ತದೆ, ನಂತರ ವಿವೇಕಾನಂದನ ಮೇಲೆ ಅಟ್ಯಾಕ್ ಮಾಡ್ತದೆ. 3ನೇ ಹಂತದಲ್ಲಿ ಏನಂದ್ರೆ ಮನೆಗೆ ನುಗ್ಗಿಬಿಟ್ಟು ಏನಂದ್ರೆ ಮಾನ್ಯಾಳ ಕೊಲೆ ಆಗುತ್ತೆ. ಜೊತೆಗೆ ಅವರ ಮನೆಯಲ್ಲಿ ಯಾರಿದ್ದಾರೆ ಸಿಕ್ಕವರ ಮೇಲೆ ಏನು ಮಾರಕಾಸ್ತ್ರಗಳಿಂದ ದಾಳಿ ಮಾಡಲಾಗಿದೆ. ಆ ಒಂದು ದಾಳಿಯಲ್ಲಿ ಏನು ಗಂಭೀರವಾಗಿ ಗಾಯಗೊಂಡಂತವರಿಗೆ ಈಗ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ. ಒಂದು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿನೇ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತ ಹೇಳ್ಬೋದು. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮರ್ಯಾದೆಗಾಗಿ ಮಾನ್ಯಾಳನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು, ಪ್ಲಾನ್ ಮಾಡಿ ಕೊಂದಿದ್ದಾರೆ, ಎಲ್ಲರನ್ನ ಎನ್ಕೌಂಟರ್ ಮಾಡಿ ಅಂತ ಮೃತ ಮಾನ್ಯ ಪತಿ ವಿವೇಕಾನಂದ ಆಕ್ರೋಶದ ಮಾತನಾಡಿದ್ದಾರೆ. ಯಾಕಂದ್ರೆ ಪಾಪ ಅವರು ಮದುವೆ ಹಾಕಿದ್ರು, ಜೀವನ ನಡೆಸ್ತಾ ಇದ್ರು, ಆ ಊರಿನಲ್ಲಿ ಇದ್ರೆ ಮಾನ್ಯ ಕುಟುಂಬಸ್ಥರು ಏನಾದ್ರೂ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇಬ್ರು ಕೂಡ ಬೇರೆ ಊರಿನಲ್ಲಿ ವಾಸವಾಗಿದ್ರು. ಆದ್ರೆ ಮಾನ್ಯ 7 ತಿಂಗಳ ಗರ್ಭಿಣಿ ಆಗಿದ್ರಿಂದ ಸೊ ಸೀಮಂತ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಊರಿಗೆ ಬರ್ತಾರೆ. ಆಗ ಹೊಂಚು ಹಾಕಿ ಮಾನ್ಯ ಕುಟುಂಬಸ್ಥರು ಈ ರೀತಿ ಕೊಲೆಯನ್ನ ಮಾಡಿದ್ದಾರೆ. ಹಾಗಾಗಿ ಮರ್ಯಾದೆಗಾಗಿ ಮಾನ್ಯಾಳನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು, ನನ್ನ ಹೆಂಡತಿಯ ಸಾವಿಗೆ ನ್ಯಾಯ ಕೊಡಿಸಿ, ಎಲ್ಲರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿ ಮೃತ ಮಾನ್ಯ ಪತಿ ವಿವೇಕಾನಂದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಷ್ಟೇ ಮಾನ್ಯಾಳ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಪತಿ ವಿವೇಕಾನಂದ. ಇನ್ನು ವಿವೇಕಾನಂದ ಅವರನ್ನ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವರಾಮ್ ಅಸುಂಡಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ಮಾನ್ಯ ಮೃತಪಟ್ಟಿದ್ದಾಳೆ. ಗಂಡ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾನೆ. ಏನು ಇಡೀ ಒಂದು ರೀತಿಯಲ್ಲಿ ಏನು ಗ್ರಾಮದಲ್ಲಿ ಭೀತಿಯ ವಾತಾವರಣ ಹಿನ್ನೆಲೆಯಲ್ಲಿ ಏನು ವಿವೇಕಾನಂದ ಸಹ ಊರಲ್ಲಿ ಇಲ್ಲ. ಈಗೇನು ಊರಲ್ಲಿ ಇಲ್ಲ, ಈಗ ಮನೆ ಬಿಟ್ಟು ಎಲ್ಲಿ ಬೇರೆ ಕಡೆ ಎಲ್ಲಿದೆ ಸರ್? ನಾನು ಇಲ್ಲೇ ಶಿವಳ್ಳಿ ಒಳಗದೇನೆ ಸರ್. ನಿನ್ನೆ ಶಿವಳ್ಳಿಗೆ ಹೋಗಿದ್ದೆ ಸರ್. ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಎಲ್ಲರೂ ನೋಡಿಕೊಂಡು ಇದು ಶಿವಳ್ಳಿ ಒಳಗಿದ್ದೆ ಸರ್. ನಾನು ಈಗ ಬಂದೆ ಸರ್. ನಾನು ಎಲ್ಲರೂ ಸೀರಿಯಸ್ ಅದಾರೆ ಸರ್. ನಮ್ಮ ಮಮ್ಮಿ ನಮ್ಮ ದೊಡ್ಡಪ್ಪ ಭಾಳ ಸೀರಿಯಸ್ ಅದಾರೆ ಸರ್. ಡಾಕ್ಟ್ರ್ ನಾವು ಏನು ಹೇಳಕ್ ಬರಲ್ಲಪ್ಪ, ನೋಡೋಣ ಕ್ಯೂರಿಂಗ್ ಆಗತ್ತಾರ ಅಷ್ಟೇ ಹೇಳ್ತಾರೆ, ನಾವು ಭರವಸೆ ಕೊಡಲ್ಲ ನಾನು ಏನು ಅಂತಂದು ಹೇಳತ್ತಾರೆ ಸರ್. ಡಾಕ್ಟ್ರ್ ಯಾರು ಬಂದಿಲ್ಲ ಸರ್. ಇನ್ನೊಂದಿನ ಅಷ್ಟಿದ್ರು ಸರ್. ಇವತ್ತು ಯಾರು ಸಮಾಜ ಕಲ್ಯಾಣ ಇಲಾಖೆದವ್ರಾತ ಯಾರು ಬಂದಿಲ್ಲ ಸರ್. DC ಅವರು ಯಾರು ಬಂದು ಭೇಟಿಯಾಗಿಲ್ಲ ಸರ್. ಜಾತಿ ಮೇಲೆ ಇದು ಮಾಡಿದ್ದಾರೆ ಸರ್, ಅವರು ದೌರ್ಜನ್ಯ ಮಾಡಿದ್ದಾರೆ ಸರ್. ಈ ಪೂರ್ತಿ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್. ಫಸ್ಟ್ ನಮ್ಮಪ್ಪ, ಆಮೇಲೆ ನಾನು ಸರ್. ಈಗೆಲ್ಲ ಘಟನೆಯಲ್ಲಿ ಈಗ ಯಾರ್ಯಾರು ಗಂಡಿದ್ದಾರೆ ಅವ್ರ ಕಂಡೀಷನ್ ಹೇಗಿದೆ? ಯಾರ್ಯಾರು
ಗಾಯಗೊಂಡಿದ್ದಾರೆ, ಅವ್ರ ಕಂಡೀಷನ್? ಸರ್ ಫಸ್ಟಿಗೆ ನಮ್ಮ ಮಮ್ಮಿನ ಹೋಗಿ ಹೊಡೆದಾರೆ ಸರ್. ಫಸ್ಟ್ ಊರ ಎಂಟ್ರೆನ್ಸ್ ಇಂದ ಒಂದು ದರ್ಗಾ ಅಂತ ಅಲ್ಲೇ ಹೊಡೆದಾರೆ ಸರ್. ಅಲ್ಲೇ ಕೈ ಬಿಟ್ಟಾರೆ ಸರ್ ಅವ್ರನ್ನ. ನಮ್ಮ ಮಮ್ಮಿಗೆ ತಲೆಗೆ ಕೊಡ್ಲಿಲ್ಲ ಹಾಕಿಂದ ಅವ್ರಿಗೆ ಪೂರ್ತಿ ರಗತಾಗಿ ಎಲ್ಲ 3 ತಾಸು ಅಲ್ಲೇ ಬಿದ್ದಾರೆ ಸರ್. ಯಾರು ಒಬ್ಬರು ಇದೆ ಹೇಳಿಲ್ಲ ಸರ್. ಮನೆಗೆ ಹೋಗಿ ನನ್ನ ಹೆಂಡತಿ, ನಮ್ಮ ಮಮ್ಮಿ, ನಮ್ಮ ತಂಗಿ ಯಾರಿದು ಓದ್ಕೊಳ್ಳೋ ಟೈಮ್ನಾಗ ಹೋಗಿ ಏಕಾಏಕಿ ನಮ್ಮ ತಂಗಿ ನೋಡಿ ಅವ್ರು ನೋಡಿ ಕದ ಹಾಕಿದ್ರು ಸರ್. ಕದ ಹೊಡೆದು ಎಲ್ಲ ಒಳಗೆ ನಮ್ಮ ತಂಗಿ ತಲೆ ಹೊಡೆದಾರೆ ಸರ್. ನಮ್ಮ ಸಣ್ಣ ತಂಗಿ ಕೈ ಮುರಿದಾರೆ ಸರ್. ಮನೆ ತಪ್ಪಿಸ್ಕೋಬೇಕಂತಂದು ಓಡಿ ಹೊರಗೆ ಬಂದಾರೆ ಸರ್ ಆ ಸೈಡ್ ದೋಡಿಂದ. ಅವಾಗ ಟ್ಯಾಕ್ಟ್ರಿ ಸಂಧ್ಯಾಗಿ ಕೈ ಮುರಿದಾನ ಸರ್. ಕುತ್ತಿಗೆಗೆ ಕೊಡ್ಲಿ ತೊಗೊಂಡು 3-4 ಸತೆ ಹೊಡೆದಾನಂತ ಸರ್. ಮತ್ತು ಪ್ರಕಾಶ್ ಗೌಡ ಸರ್. ಮತ್ತು ಹೊಟ್ಟಿಗೆ ಇದು ಹಾಕ್ಯಾನಂತ ಸರ್. ಇಷ್ಟೆಲ್ಲ ನಡೆದ್ರು ಸರ್. ಒಬ್ಬರು ಇನ್ನೂ ಬಂದಿಲ್ಲ ಸರ್. ಇನ್ನೂ ಒಬ್ಬರು ಯಾರು ಆ ಥರದೊಂದು ಪ್ರೀ ಪ್ಲಾನ್ ಮಾಡಿದ್ರ ಅವರು? ಅಂದ್ರೆ ಹಿಂಗೆ ಪ್ಲಾನ್ ಮಾಡ್ಕೊಂಡೆ ಇದು ಮಾಡಿ ಸರ್. ಯಾರು ಊರನವ್ರು ಒಬ್ಬರು ಇದು ಮಾಡಿಲ್ಲ ಸರ್. ಅಟ್ಲೀಸ್ಟ್ ಜಗಳ ನಡೆಯುವಾಗ ಬರೋಕ್ಕಿಂತ ಅವ್ರು ಹೊಡೆದಿಂದ ಆದ್ರೂ ಒಂದ್ ಮಾತು ಸೀರಿಯಸ್ ಅದಾರ ಅಂತಂದು ಒಂದ್ ಮಾತು ಫೋನ್ ಮಾಡಿದ್ರು ಎಲ್ಲರೂ ಉಳಿತಿದ್ರು ಸರ್. ಅವರು ಆ ತರ ಊರೊಳಗೆ ಇದಾಗಿದೆ ಸರ್. ಜಾತಿ ಪ್ರಶ್ನೆ ಭಾಳ ಇದೈತಿ ಸರ್. ಎಲ್ಲ ಜಾತಿ ಅಂತಂದು ಇದು ಕೊನೆಗೊಳ್ಬೇಕಂತಂದು ಅಷ್ಟೇ ಬೇಡ್ಕೊಳ್ಳೋದು ಸರ್. ಅಲ್ಲ, ಈಗ ಘಟನೆಗೆ ಸಂಬಂಧಪಟ್ಟಂಗೆ ಒಟ್ಟು 6 ಮಂದಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಈಗ ನಿನ್ನೆ 3 ಮಂದಿ ಅರೆಸ್ಟ್ ಮಾಡಿದ್ರು, ಇವತ್ತು 3 ಮಂದಿ ಮಾಡಿದ್ದಾರೆ ಸರ್. ನಾ 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ಸರ್. ಕಾನೂನಿನ ಕಣ್ ತಪ್ಪಿಸಿ ಅಡ್ಡಾಡತ್ತಾರ ಸರ್ ಅವರು. ಇದು 14 ಮಂದಿ, ಇವಾಗ 5 ಜನ 6 ಜನ ಅಂತ ನಾತಾರ ಸರ್. ಮುಂದಿನ ಇನ್ನೂ ಏನು ಇನ್ಫಾರ್ಮ್ ಬಂದಿಲ್ಲ ಸರ್ ನಮ್ಗೆ. ಯಾರು DC ಅವರು ಬಂದ, SP ಸರ್ ಯಾರು ಇಲ್ಲ ಸರ್. ಇವತ್ತು ನಿನ್ನೆ ಅಷ್ಟು ಇದ್ರು ಸರ್, ಹೋಗ್ಬಿಟ್ರೆ ಸರ್. ಇವತ್ತು ಕಾನೂನು ಮುಖಾಂತರ ನನಗೆ ಡೌಟ್ ಬರತ್ತೆ ಸರ್. ಈ ಕೇಸ್ ನಡೆಯೋದು ಇಂಥವು ನಡೀತೇವೆ ಅಂತಂದು ಏನು ಮರಿಬಿಡಾತಾರ ಏನೋ ಗೊತ್ತಿಲ್ಲ ಸರ್. ಇದನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೇನೆ ಸರ್. ಸರ್ ಏನಿಲ್ಲ ಸರ್, ನಮಗೆ ನ್ಯಾಯ ಸಿಕ್ಕರು ಸಾಕು ಸರ್. ಮತ್ತೇನು ನಾ ಇದು ಮಾಡಲ್ಲ ಸರ್. ನಮ್ದು ಬಡ ಫ್ಯಾಮಿಲಿ ಸರ್. ನಾವು ಅಪ್ಪಾಜಿ ದುಡ್ದೊಳಗೆ ನಾವು ಸಾಕ್ತಿದ್ರಿ ಸರ್. ಊರವರು ಯಾರು ಸಹ ಹೆಲ್ಪ್ ಬಂದಿಲ್ಲ ಆ ಟೈಮ್? ಮಾಡಿಲ್ಲ ಸರ್, ಒಬ್ಬರು ಹೆಲ್ಪ್ ಮಾಡಿಲ್ಲ ಸರ್. ಅಟ್ಲೀಸ್ಟ್ ಅವ್ರು ಹೊಡೆದು ಹೋಗಿಂದ ಒಂದು ಕಾಲ್ ಮಾಡಿದ್ರೆ ಉಳಿತಿದ್ರು ಸರ್. ಉಷ್ಟರು ಉಳಿತಿದ್ರು ಸರ್. ನಾನು ಹೆಂಡ್ತಿನೂ ಉಳಿತಿದ್ರು ಸರ್. ಎಲ್ಲರೂ ಉಳಿತಿದ್ರು ಸರ್. ಇದು ಏನು ಮಾನ್ಯಾಳ ಗಂಡ ವಿವೇಕಾನಂದನ ಮಾತಾಗಿದೆ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಶಿವರಾಮ್ ಹಸನಿ, ನ್ಯೂಸ್ 18 ಹುಬ್ಬಳ್ಳಿ. ಭದ್ರತೆ ಕಾರಣ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದುಪಡಿಸಲಾಗಿದೆ. ವಿಜಯ್ ಹಜಾರೆ ಪಂದ್ಯಕ್ಕೆ ಸರ್ಕಾರದಿಂದ ಕೂಡ ಅನುಮತಿ ನಿರಾಕರಿಸಲಾಗಿದೆ. ಷರತ್ತು ಹಾಕಿದ್ದ ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಭದ್ರತೆ ಕಾರಣವನ್ನ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತಹ ಪಂದ್ಯವನ್ನ ಈಗ ರದ್ದುಪಡಿಸಲಾಗಿದೆ. ಕೊಹ್ಲಿ ಬರೋದ್ರಿಂದ ಜನ ಹೆಚ್ಚಾಗಿ ಬರ್ತಾರೆ, ಸೇರ್ತಾರೆ, ಭದ್ರತೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೈದಾನದ ಹೊರಗೆ ಭದ್ರತೆ ಸಮಸ್ಯೆ ಅಂತ ಕೂಡ ಕಾರಣ ಕೊಟ್ಟು ಈಗ ಪಂದ್ಯವನ್ನ ರದ್ದುಪಡಿಸಲಾಗಿದೆ. ಪಂದ್ಯ ರದ್ದಾಗ್ತಿದ್ದಂತೆ ಸರ್ಕಾರ, ಪೊಲೀಸ್ ಇಲಾಖೆ ಮೌನ ವಹಿಸಿದೆ. 17 ಷರತ್ತು ಹಾಕಿ 4 ದಿನದ ಹಿಂದಷ್ಟೇ ಅನುಮತಿಯನ್ನ ಕೊಟ್ಟಿದೆ. ಈಗ ಕೊಹ್ಲಿ ಬಂದ್ರೆ ಭದ್ರತೆ ಸಮಸ್ಯೆ ಅಂತ ಹೇಳಿ ಕೈ ಕಟ್ಟಿ ಕೂತ್ಕೊಂಡಿದ್ದ ಸರ್ಕಾರ. ಕೊಹ್ಲಿಗೆ ಭದ್ರತೆ ಕೊಡಲು ಆಗದಷ್ಟು ವೀಕ್ ಆಯ್ತಾ ಹಾಗಿದ್ರೆ ಗೃಹ ಇಲಾಖೆ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಕಾಲ್ತುಳಿತದ ವೇಳೆ ಆದ ತಪ್ಪುಗಳನ್ನ ಸರಿಪಡಿಸ್ಕೊಂಡಿಲ್ವಾ? ಹಾಕಿದ್ರೆ ಬೇರೆ ಏನಾದ್ರೂ ಕ್ರಮಗಳನ್ನ ಕೈಗೊಳ್ಳಿಲ್ವಾ? ದೇಶೀಯ ಪಂದ್ಯ ವಿಜಯ್ ಹಜಾರೆ ಟ್ರೋಫಿಗೆ ಭದ್ರತೆ ಕೊಡ್ಲಿಲ್ಲ. ಹಾಗಿದ್ರೆ ಭದ್ರತೆ ಕೊಡುವಷ್ಟು ನಮ್ಮ ಇಲಾಖೆಯಲ್ಲಿ ಅಷ್ಟು ವೈಫಲ್ಯತೆ ಇದೆಯಾ? ಕೊಡಕ್ಕಾಗದೇ ಇರುವಂತಷ್ಟು ಭದ್ರತೆಗೆ ಸಿಬ್ಬಂದಿಗಳನ್ನ ನೇಮಕ ಮಾಡೋಕ್ಕಾಗೋದಿಲ್ವಾ? ಮುಂಬರುವ IPL ಪಂದ್ಯಗಳಿಗೆ ಹಾಗಿದ್ರೆ ಯಾವ ರೀತಿಯಾಗಿ ಅವರು ಭದ್ರತೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಆಂಧ್ರ ಪ್ರದೇಶ, ದೆಹಲಿ ನಡುವೆ ನಾಳೆ ಬೆಳಗ್ಗೆ 9ಕ್ಕೆ ನಡೆಯಬೇಕಾಗಿದ್ದಂತಹ ವಿಜಯ್ ಹಜಾರೆ ಪಂದ್ಯ ನಡೆಯೋದಿಲ್ಲ ಅಂತ ಈಗ KSCA ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ RCB ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಮೃತಪಟ್ಟಿದ್ರು. ಆ ಒಂದು ಪ್ರಕರಣದಿಂದ ಇನ್ನೂ ಕೂಡ ಸರ್ಕಾರ, ಪೊಲೀಸ್ ಇಲಾಖೆ ಹೊರಗೆ ಬಂದಿಲ್ವಾ? ಯಾಕಂದ್ರೆ ಕೊಹ್ಲಿ ಬರ್ತಾರೆ ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡಿದ್ರು. ಪಂದ್ಯದ ಒಳಗೆ ಯಾರು ಅಭಿಮಾನಿಗಳನ್ನ ಬರಮಾಡ್ಕೊಳ್ಳೋದಿಲ್ಲ ಅಥವಾ ಅಭಿಮಾನಿಗಳಿಗೆ ಪರ್ಮಿಷನ್ ಇಲ್ಲ ಅಂತ. ಸೊ ಈಗ ಹೊರಗೂ ಇಲ್ಲ ಅನ್ನಂಗಾಯ್ತು. ಫೈನಲಿ ಆಗಿ ಒಳಗೂ ಇಲ್ಲ, ಹೊರಗೂ ಇಲ್ಲ, ಕ್ಯಾನ್ಸಲೇ ಮಾಡ್ಬಿಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೇಳಿ, ಅವರೇ ಹೇಳ್ತಾರೆ ಏನ್ ಹೇಳಿದ್ದಾರೆ ಅಂತ ಹೇಳಿ. ಕುನ್ಹಾ ವರದಿ ಆಧರಿಸಿ ತೀರ್ಮಾನ ಅಂತ ಹೇಳಿದ CM ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ಕೇಳಿ, ಅವರೇ ಹೇಳ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನನ್ನೇನ್ ಕೇಳ್ತೀರಾ, ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಿ ಅಂತ ಹೇಳಿ
ಅವರು ಕೂಡ ಸೈಲೆಂಟ್ ಆಗ್ಬಿಡ್ತಾರೆ. ಕುನ್ಹಾ ವರದಿ ಆಧರಿಸಿ ತೀರ್ಮಾನ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಸೊ ಅವರು ಕೂಡ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಎಲ್ಲ ಜವಾಬ್ದಾರಿಯನ್ನ ಈಗ ಗೃಹ ಸಚಿವ ಪರಮೇಶ್ವರ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನ ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಸರ್, ಪ್ರೇಕ್ಷಕರು ಇಲ್ಲದೆ ಕ್ರಿಕೆಟ್ ನಡೆಸಬೇಕು ಅನ್ನುವಂಥದ್ದನ್ನು ಕೆಸಿ ಅವರು ಕೇಳಿದ್ದಾರೆ ಅಂತ ಸರ್. ನನಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂದ್ಯ ನಡೆಸಲು ಸುರಕ್ಷಿತ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ. ಸಮಿತಿ ಮುಖ್ಯಸ್ಥೆ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಸಭೆಗಳನ್ನು ನಡೆಸಬೇಕಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯವನ್ನ ಆಡಿಸೋದಕ್ಕೆ? ಯಾಕಂದ್ರೆ ಈ ಹಿಂದೆಯೂ ಕೂಡ ಸಭೆ ನಡೆದಿತ್ತು. ಸಭೆಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿತ್ತು. ಅದು ಪೊಲೀಸ್ ಇಲಾಖೆಗೂ ವಿಧಿಸಲಾಗಿತ್ತು, ಕೆಎಸ್ಸಿಎಗೂ ಕೂಡ ಹೇಳಲಾಗಿತ್ತು. ಮಹೇಶ್ವರ್ ರಾವ್ ಅವರು ಕೂಡ ನಾವು ಮತ್ತೊಮ್ಮೆ ಸಭೆಯನ್ನ ನಡೆಸಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತಹ ಮೂಲಕ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸುರಕ್ಷಿತ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ. ನಾವು ರಿಪೋರ್ಟ್ ಕೊಡ್ತೀವಿ, ಅದು ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಮಾತ್ರ ಇದ್ರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. That will be up to government to decide what they want. I am not in a position to comment on this now, but ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಹೇಳಿದ್ರು. ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬದಲಿಗೆ ದೇವನಹಳ್ಳಿಯಲ್ಲಿ ಕ್ರಿಕೆಟ್ ಪಂದ್ಯವನ್ನ ನಡೆಸೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಎನ್ಸಿಎ ಮೈದಾನದಲ್ಲಿ ವಿಜಯ್ ಹಜಾರೆ ಪಂದ್ಯಾವಳಿಯನ್ನ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಅಷ್ಟಕ್ಕೂ ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಪ್ ಕೊಟ್ಟಿದ್ಯಾಕೆ? ಏನ್ ಕಾರಣದಿಂದಾಗಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ರದ್ದುಗೊಳಿಸ್ತಾ ಇತ್ತು? ಜಿಬಿಎ ಮುಖ್ಯ ಆಯುಕ್ತರ ನೇತೃತ್ವದ ಸಮಿತಿ ಹಾಗಾದ್ರೆ ಹೇಳಿದ್ದೇನು? ಸರ್ಕಾರಕ್ಕೆ ಅನುಮತಿ ನಿರಾಕರಿಸಿ ಶಿಫಾರಸು ಮಾಡಿದ್ಯಾಕೆ ಹಾಗಿದ್ರೆ ಸಮಿತಿ? ನ್ಯೂಸ್ 18ಗೆ ಸಿಕ್ಕಿದೆ ಮಹೇಶ್ವರ್ ರಾವ್ ಸಮಿತಿ ಶಿಫಾರಸು. ಹಾಕಿದ್ರೆ ಈ ಸಮಿತಿ ಏನ್ ಶಿಫಾರಸನ್ನ ಮಾಡಿದೆ? ಸಾಕಷ್ಟು ಅಭಿಮಾನಿಗಳು ಸೇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ವಾ? ಮತ್ತೆ ಏನಾದ್ರೂ RCB ಕಾಲ್ತುಳಿತ ಪ್ರಕರಣ ಮತ್ತೆ ಮರ್ಕಳಿಸುತ್ತೆ ಅಂತ ಹೇಳಿ ಏನಾದ್ರೂ ಸಮಿತಿಯಲ್ಲಿ ಶಿಫಾರಸು ಮಾಡಲಾಗಿದೆಯಾ? ತೊಂದರೆ ತಗೊಳ್ಬೇಡಿ, ಆರಾಮಾಗಿದ್ದು ಬಿಡಿ ಅಂತ ಏನಾದ್ರೂ ಶಿಫಾರಸ್ಸಿನಲ್ಲಿ ಉಲ್ಲೇಖ ಮಾಡಲಾಗಿದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಕ್ರಿಕೆಟ್ ಅಭಿಮಾನಿಗಳಿಗೆ ನಮ್ಮ ತವರಿನಲ್ಲಿ ಕ್ರಿಕೆಟ್ ನೋಡಬೇಕು ಅನ್ನುವಂತಹ ಆಸೆ ಹೆಚ್ಚೇ ಇರುತ್ತೆ. ಅದರಲ್ಲೂ ಕೂಡ ಅಭಿಮಾನಿಗಳು ಕಣ್ಣರಳಿಸಿ ಕಾಯ್ತಾ ಇದ್ರು ಪರ್ಮಿಷನ್ ಏನಾದರೂ ಕೊಡುತ್ತಾ ಸರ್ಕಾರ ಅಂತ ಹೇಳಿ. ಸೊ ಈಗ ಪಂದ್ಯವನ್ನೇ ರದ್ದುಪಡಿಸ್ಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹಾಗಿದ್ರೆ ಈ ಜಿಬಿಎ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿತ್ತು. ಆ ಸಮಿತಿ ಈಗ ಏನ್ ಶಿಫಾರಸು ಮಾಡಿದೆ? ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಯಾಕಾಗಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ರದ್ದುಗೊಳಿಸಲಾಗಿದೆ? ಈಗ ಚೈತ್ರ, ಕೆಲವೊಂದು ಪ್ರಮುಖ ವಿಷಯಗಳನ್ನ ಉಲ್ಲೇಖಿಸಿ ಸರ್ಕಾರಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಬೇಕಿದ್ದಂತಹ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿಯನ್ನು ನಿರಾಕರಿಸಿ ಸರ್ಕಾರಕ್ಕೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು ವರದಿಯನ್ನ ಸಲ್ಲಿಸಿರುವಂತದ್ದು. ಈ ವರದಿಯಲ್ಲಿ ಕೆಲವೊಂದು ಪ್ರಮುಖ ಅಂದ್ರೆ ಈ ಬಹಳ ಹಿಂದೇನು ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವಾಗ RCB ವಿಜಯೋತ್ಸವದ ವೇಳೆ ಕಾಲ್ತುಳಿತ ಆಗಿ ಚರ್ಚೆ ಆದಂತ ವಿಷಯಗಳನ್ನೇ ಮತ್ತೆ ಆ ಸಮಿತಿ ಪ್ರಸ್ತಾಪಿಸಿ ಇದೀಗ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಈ ಬಹುತೇಕ ಎಲ್ಲಾ ಗೇಟ್ಗಳು ಕೂಡ ಬಹಳ ಕಿರಿದಾಗಿರುವಂತಹ ಸಣ್ಣದಾಗಿರುವಂತಹ ಗೇಟ್ಗಳು. ಅಲ್ಲಿ ಏಕಕಾಲದಲ್ಲಿ ಅಷ್ಟೊಂದು ಜನಸಾಂದ್ರತೆಯನ್ನ ಒಳಗಡೆ ಹೋಗೋದಕ್ಕೆ ಮತ್ತೆ ಹೊರಗಡೆ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ನೂಕಾಟ ತಳ್ಳಾಟಗಳು ಇದೇ
ಕಾರಣದಿಂದ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸೆಟ್ ಬ್ಯಾಕ್ ಅನ್ನ ಬಿಟ್ಟಿಲ್ಲ. ಹೀಗಾಗಿ ದುರಂತ ನಡೆಯುವಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಸ್ಟೇಡಿಯಂನ ಒಳಗಡೆ ಮತ್ತು ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಅಗ್ನಿ ದುರಂತ ನಡೆದಂತ ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರಾವಿಷನ್ ಕೂಡ ಇಲ್ಲ. ಮತ್ತೆ ಮುಖ್ಯವಾಗಿ ಮ್ಯಾಚ್ ನೋಡೋದಕ್ಕೆ ಬರುವಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಅವರು ಒಳಗಡೆ ಅಂದ್ರೆ ಸ್ಟೇಡಿಯಂ ಒಳಗಡೆ ಬರುವಂತ ಗೇಟ್ ಕೂಡ ಸಣ್ಣದಿದೆ. ಮತ್ತೆ ಅಲ್ಲಿಂದ ಗೇಟ್ ನಿಂದ ಸ್ಟೇಡಿಯಂನ ಒಳಗಡೆ ಹೋಗೋದಕ್ಕೂ ಕೂಡ ಒಂದು ಪ್ಯಾಸೇಜ್ ಏನ್ ಕ್ರಿಯೇಟ್ ಮಾಡಿದ್ರೆ ಅದು ಒಬ್ಬ ಅಥವಾ ಇಬ್ರು ನಿಂತರೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುವಂತ ರೀತಿಯಲ್ಲಿ ಒಂದು ಓಣಿ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಸೊ ಹೀಗಾಗಿ ಅದು ಕೂಡ ಇಲ್ಲಿ ಪಂದ್ಯ ನಡೆಸೋದಕ್ಕೆ ಅನುಮತಿ ನಿರಾಕರಣೆ ಮಾಡೋದಕ್ಕೆ ಪ್ರಮುಖವಾಗಿರುವಂತಹ ಅಂಶ. ಮತ್ತೆ ಮಹೇಶ್ವರ ರಾವ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂತಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ನಿರ್ಮಾಣ ಮಾಡಿರುವಂತಹ ತಡೆಗೋಡೆ ಏನಿದೆ, ಈ ತಡೆಗೋಡೆನೆ ಬಹಳ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು. ರಸ್ತೆಗೆ ಹೊಂದಿಕೊಂಡಂತೆ ಇಲ್ಲಿ ಏನು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಮ್ಯಾಚ್ ಅನ್ನ ನೋಡೋದಕ್ಕೆ ಬರುವಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲ. ಮತ್ತೆ ಟೀಮ್ ವಾಹನಗಳು ಅಂದ್ರೆ ಯಾವ್ದಾದ್ರು ತಂಡಗಳಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ ಬಸ್ ಏನಿದೆ ಆ ಬಸ್ ಅನ್ನ ಒಳಗಡೆ ತಗೊಂಡ್ಬಂದು ಪ್ರಾಪರ್ ಆಗಿ ಪಾರ್ಕ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇಲ್ಲದೆ ಇರುವಂತ ಒಂದು ಸದ್ಯದ ವಾತಾವರಣ ಅಲ್ಲಿ ಇರುವಂತದ್ದು. ಹೀಗಾಗಿ ಇಲ್ಲಿ ಈ ಪಂದ್ಯವನ್ನ ವಿಜಯ ಹಜಾರೆ ಅಂತಲ್ಲ ಯಾವುದೇ ಪಂದ್ಯವನ್ನು ಕೂಡ ನಡೆಸೋದಕ್ಕೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಪೂರಕವಾಗಿಲ್ಲ ಅನ್ನುವಂತ ಒಂದು ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮುಂದಿನ ಅಂದ್ರೆ ವಿಜಯ ಹಜಾರೆಯ ನಾಳಿನ ಪಂದ್ಯ ಮಾತ್ರ ಅಲ್ಲಿಂದ ಶಿಫ್ಟ್ ಆಗಿರುವಂತದ್ದು. ಇನ್ನೂ ಕೂಡ 3 ಪಂದ್ಯಗಳು ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಕೆಡ್ಯೂಲ್ ಆಗಿದೆ. ಕನಿಷ್ಠ ಪಕ್ಷ ಒಂದು ಪಂದ್ಯವನ್ನಾದರೂ ಈ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಸಾಧ್ಯ ಆದ್ರೆ ಮುಂದಿನ ವರ್ಷದ IPL ಪಂದ್ಯವನ್ನ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೆಸೋದಕ್ಕೆ ಇದು ಮುನ್ನುಡಿ ಬರೆದಂತಾಗುತ್ತೆ. ಹೀಗಾಗಿ ಕನಿಷ್ಠ ಪಕ್ಷ ಒಂದು ಮ್ಯಾಚ್ ಅನ್ನಾದರೂ ವಿಜಯ ಹಜಾರೆ ಟ್ರೋಫಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡೋದಕ್ಕೆ ಇದೀಗ KCA ನೂತನ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಪದಾಧಿಕಾರಿಗಳು ಹರಸಾಹಸ ಪಡ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಇದಕ್ಕೆ ಮಣೆ ಹಾಕುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಿದ್ದಂತಹ ಪಂದ್ಯ ಏನಿದೆ ಆ ಪಂದ್ಯವನ್ನ ನೇರವಾಗಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ದೇವನಹಳ್ಳಿ ಬಳಿ ಇರುವಂತಹ NCA ಮೈದಾನಕ್ಕೆ ಶಿಫ್ಟ್ ಮಾಡಿರುವಂತದ್ದು. ಈಗಾಗಲೇ ಆಲೂರು KCA ಮೈದಾನದಲ್ಲಿ ಈಗಾಗಲೇ ಬೇರೆ ತಂಡಗಳ ಜೊತೆ ವಿಜಯ ಹಜಾರೆ ಟ್ರೋಫಿ ಸ್ಕೆಡ್ಯೂಲ್ ಆಗಿರುವಂತಹ ಕಾರಣಕ್ಕಾಗಿ ಈಗ KCA ಮುಂದಿರುವಂತಹ ಏಕೈಕ ಆಯ್ಕೆ NCA ಕ್ರಿಕೆಟ್ ಮೈದಾನ ಮಾತ್ರ. ಹೀಗಾಗಿ ನಾಳೆ ಬೆಳಿಗ್ಗೆ ಅಲ್ಲಿ ಈ ಒಂದು ಪಂದ್ಯವನ್ನು ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ತರಾತುರಿಯಲ್ಲಿ KCA ಮಾಡ್ತಾ ಇರುವಂತದ್ದು. ಮತ್ತೆ ಮುಖ್ಯವಾಗಿ ಈ ಒಂದು ಪಂದ್ಯಕ್ಕೆ ಅನುಮತಿ ಕೊಡಬೇಕು ಅಂತಿದ್ರೂ ಕೂಡ ನಾಳೆ ದೆಹಲಿ ಪರವಾಗಿ ವಿರಾಟ್ ಕೊಹ್ಲಿ ಅವರು ಅಖಾಡಕ್ಕೆ ಇಳಿತಾ ಇರುವಂತಹ ಕಾರಣಕ್ಕಾಗಿ ಅವರನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬರುವಂತಹ ಸಾಧ್ಯತೆಗಳಿತ್ತು. ಸೊ ಹೀಗಾಗಿ ಇದು ಒಂದು ಕಾರಣ ಅವರ ಈ ಒಂದು ವಿಜಯ ಹಜಾರೆ ಟ್ರೋಫಿಯನ್ನ ಅಲ್ಲಿಂದ ಚಿನ್ನಸ್ವಾಮಿಯಿಂದ ಶಿಫ್ಟ್ ಮಾಡೋದಕ್ಕೆ ತಜ್ಞರ ಸಮಿತಿ ಶಿಫಾರು ಮಾಡಿಸೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಈ ಹಿಂದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲೂ ಕೂಡ ರಣಜಿ ಪಂದ್ಯವನ್ನ ವಿರಾಟ್ ಕೊಹ್ಲಿ ಆಡಿದಂತ ಸಂದರ್ಭದಲ್ಲಿ ಒಂದು ಡೊಮೆಸ್ಟಿಕ್ ಕ್ರೀಡೆಗೆ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ಗೆ ಸೇರುವಂತ 10 ಪಟ್ಟು ಜಾಸ್ತಿ ಜನ ಆ ಒಂದು ಸ್ಟೇಡಿಯಂ ನಲ್ಲಿ ಸೇರಿ ಅವತ್ತು ದೆಹಲಿ ಪೊಲೀಸರು ಸಾವಿರಾರು ಮಂದಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಟ್ಟರು. ಹೀಗಾಗಿ ಅದೇ ರೀತಿಯಾಗಿರುವಂತಹ ವಾತಾವರಣ ಬೆಂಗಳೂರಿನಲ್ಲೂ ಕೂಡ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಏನು ಸಮಿತಿ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ KCA ಪದಾಧಿಕಾರಿಗಳು ನಾವು ಯಾರಿಗೂ ಕೂಡ ಸಾರ್ವಜನಿಕರಿಗೆ ಎಂಟ್ರಿ ಕೊಡೋದಿಲ್ಲ, ಕೇವಲ ಪಂದ್ಯವನ್ನ ಮಾತನಾಡಿಸ್ತೇವೆ ಅನ್ನುವಂತ ಒಂದು ವಾದವನ್ನು ಕೂಡ ಈ ಒಂದು ಸಮಿತಿಯ ಮುಂದೆ ಇಟ್ಟರೂ ಕೂಡ ಈ ಒಂದು ಸ್ಟೇಡಿಯಂ ಒಳಗಡೆ ಜನರಿಗೆ ಅನುಮತಿ ಕೊಟ್ಟಿಲ್ಲ ಅಂದ್ರೂ ರಸ್ತೆಯಲ್ಲಿ ಈ ಹಿಂದೆ ಕಾಲ್ತುಳಿತಾದಂತಹ ಸಂದರ್ಭದಲ್ಲಿ ಗೇಟ್ ಮತ್ತೆ ರಸ್ತೆಯ ಒಂದು ಮಧ್ಯದಲ್ಲೇ ಈ ಒಂದು ಕಾಲ್ತುಳಿತ ಆಗಿರುವಂತ. ಸೊ ಹೀಗಾಗಿ ಜನ ಸುತ್ತಮುತ್ತಲೇ ಸೇರ್ಕೊಂಡ್ರೆ ಅವರನ್ನು ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾಳೆ ನಡಿಬೇಕಾಗಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ನಡಿಬೇಕಾಗಿರುವಂತಹ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿ ಇದೀಗ ಸರ್ಕಾರಕ್ಕೆ ಮಹೇಶ್ವರ ರಾವ್ ಸಮಿತಿ ಶಿಫಾರಸನ್ನ ಮಾಡಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮಿಳ ಡೀಟೇಲ್ಸ್ಗೆ. ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ಗೆ ಪರಿಷ್ಕೃತ DPR ಈಗ ರೆಡಿ ಆಗಿದೆ. ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ಗೆ ಪರಿಷ್ಕೃತವಾಗಿ DPR ಈಗ ರೆಡಿಯಾಗಿದೆ. ವನ್ಯಜೀವಿ ಮಂಡಳಿಯಿಂದ ಅನುಮತಿ ಮಾತ್ರ ಬಾಕಿ ಉಳ್ಕೊಂಡಿದೆ. ವನ್ಯಜೀವಿ ಮಂಡಳಿಯ ಕಂಟಕ ಹಾಗಿದ್ರೆ ನಿವಾರಣೆ ಆಗುತ್ತಾ? ಹುಬ್ಬಳ್ಳಿ ಅಂಕೋಲಾ ನಡುವಿನ 163 ಕಿಲೋಮೀಟರ್ ರೈಲ್ವೆ ಯೋಜನೆ ಇದಾಗಿದೆ. 18,424 ಕೋಟಿ ರೂಪಾಯಿ ಯೋಜನೆ ಸಿದ್ಧಪಡಿಸಿದೆ ಕೇಂದ್ರ. ಕರಾವಳಿ ಉತ್ತರ ಕರ್ನಾಟಕದ ಸಂಪರ್ಕ ಕೊಂಡಿಯಾಗಿದೆ ಈ ಯೋಜನೆ. ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ಯೋಜನೆಗೆ ಅಡಿಗಲನ್ನ ಹಾಕಿದ್ರು. ದಶಕಗಳಿಂದ ಕಾಮಗಾರಿಯನ್ನ ಮುಂದೂಡ್ತಾ ಇದ್ದಂತಹ ಅಧಿಕಾರಿಗಳು ಈಗ ಎಲ್ಲವೂ ಕೂಡ ರೆಡಿಯಾಗಿದೆ. ಪರ್ಮಿಷನ್ ಮಾತ್ರ ಬಾಕಿ ಇರೋದು. ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಈಗ ವನ್ಯಜೀವಿಗಳ ಮೇಲಿನ ಪ್ರತಿಕೂಲ ಪರಿಣಾಮ ತಗ್ಗಿಸುವಂತಹ ನಿಟ್ಟಿನಲ್ಲಿ ಹೊಸ DPR ಅನ್ನ ರೆಡಿ ಮಾಡಲಾಗಿದೆ.
ಹುಬ್ಬಳ್ಳಿ ಅಂಕೋಲಾ ರೈಲ್ವೆಗೆ ಮರುಜೀವ ಸಿಕ್ಕಂತಾಗಿದೆ. ಇಷ್ಟು ದಿನ ವನ್ಯಜೀವಿ ಮಂಡಳಿಯಿಂದ ಅನುಮತಿ ನಿರಾಕರಿಸಲಾಗ್ತಾ ಇತ್ತು. ಬಟ್ ಈಗ ಅನುಮತಿ ಒಂದೇ ಬಾಕಿ ಇರೋದು. ಯಾಕಂದ್ರೆ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ಗೆ ಪರಿಷ್ಕೃತ DPR ಈಗ ರೆಡಿ ಆಗಿದೆ, ಪರ್ಮಿಷನ್ ಅಷ್ಟೇ ಬಾಕಿ ಇರೋದು. ಸೊ ಹಾಗಾಗಿ ಇದರಿಂದ ಈ ಒಂದು ವನ್ಯಜೀವಿ ಮಂಡಳಿಯ ಕಂಟಕ ನಿವಾರಣೆ ಆಗುವ ಅನ್ನುವಂತಹ ಪ್ರಶ್ನೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಖಂಡಿತವಾಗಿಯೂ ಒಂದು ಸಕಾರಾತ್ಮಕ ಬೆಳವಣಿಗೆ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗೇನು ಹಿಂದೆ ಏನು DPR ರೆಡಿ ಮಾಡಲಾಗಿತ್ತು, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅಂದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿಬಂದಿತ್ತು. ಹೀಗಾಗಿ 163 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 58 ಸುರಂಗ ಮಾರ್ಗಗಳನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಜೊತೆಗೆ 47 ವಯಾಡಕ್ಟ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮತ್ತು ಯೋಜನೆನ ಪರಿಷ್ಕೃತ ಅಂದ್ರೆ 18,424 ಕೋಟಿಗೆ ಒಂದು ಹೆಚ್ಚುವರಿ ಯೋಜನೆನ ರೂಪಿಸಲಾಗಿದೆ. ಮತ್ತು ಏನು ವನ್ಯಜೀವಿ ಸೂಕ್ಷ್ಮ ವನ್ಯಜೀವಿಗಳಿದಾವೆ, ಅವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿನೇ ಈ ಒಂದು ಯೋಜನೆ ರೂಪಿಸಲಾಗಿದೆ. ಹಾಗಾಗಿ ಈಗ ಎಲ್ಲವೂ ಸಹ ಅಡೆತಡೆಗಳು ಏನು ಇದಕ್ಕೇನು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೇನು ಅಡೆತಡೆಗಳಿದ್ವು, ಆ ಎಲ್ಲ ಅಡೆತಡೆಗಳು ನಿವಾರಣೆ ಆಗಿದ್ದಾವೆ. ಕೇವಲ ವನ್ಯಜೀವಿ ಮಂಡಳಿಯ ಅನುಮತಿ ಮಾತ್ರ ಬಾಕಿ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಏನು ಅರಣ್ಯ ಸಚಿವರು ಇರ್ಬೋದು ಮತ್ತು ಏನು ಉಳಿದವರಿಗೆ ಏನು ಮನವೊಲಿಕೆ ಮಾಡುವ ಮೂಲಕ ಆದಷ್ಟು ಬೇಗ ಇದಕ್ಕೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸುವಂತ ಕೆಲಸ ಮಾಡ್ತಾನೆ ಒಂದು ಮಾತನ್ನು ಹೇಳಿದರೆ. ಹಾಗಾಗಿ ಈ ಭಾಗದ ಜನ ಸಹ ಆಶಾಭಾವನ ಹೊಂದಿದ್ದಾರೆ. ಆದಷ್ಟು ಬೇಗ ಈ ಒಂದೇನು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕಕ್ಕೆ ಒಂದೇನು ದೊಡ್ಡ ಒಂದು ರೈಲ್ವೆ ಸಂಪರ್ಕದ ಯೋಜನೆ ಆಗುತ್ತೆ, ಅದು ಆದಷ್ಟು ಬೇಗ ಕಾರ್ಯಾರಂಭ ಆಗುತ್ತೆ. ಮತ್ತು ಯೋಜನೆ ಏನು 2030ಕ್ಕೆ ಪೂರ್ಣಗೊಳ್ಳಬೇಕಂತ ಏನು ಪ್ಲಾನ್ ಇದೆ, ಅದ್ರ ಪ್ರಕಾರನೇ ಆಗುತ್ತನ್ನೋ ಒಂದು ವಿಶ್ವಾಸದಲ್ಲಿ ಈ ಭಾಗದ ಜನರು ಇದ್ದಾರೆ. ಚೈತ್ರ, ಅಂದ್ರೆ ಶಿವರಾಮ ಸುಂಡಿ, ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ಯೋಜನೆಗೆ ಅಡಿಗಲ್ಲನ್ನ ಹಾಕಿದ್ರು. ಅಂದ್ರೆ ದಶಕಗಳೇ ಕಳೆದು ಬಿಟ್ಟಿದೆ, ದಶಕಗಳಿಂದಲೂ ಕೂಡ ಕಾಮಗಾರಿಗೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಅಧಿಕಾರಿಗಳು. ಈಗ ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಹಾನಿ ಆಗದಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡು ಇದಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಮುಂದಾಗಿದೆ? ಚೈತ್ರ, ಇಲ್ಲೇನಂದ್ರೆ ಮುಖ್ಯವಾಗಿ ಸಮಸ್ಯೆ ಆಗಿದ್ದಂದ್ರೆ ಈಗೇನು ಅರಣ್ಯ ಇದೆ, ಈ ಮತ್ತು ಅರಣ್ಯದಲ್ಲಿರುವಂತಹ ಸೂಕ್ಷ್ಮ ವನ್ಯಜೀವಿಗಳು ಅಂದ್ರೆ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಮತ್ತು ಅಲ್ಲೇನು ಕಾಡಿನಲ್ಲಿ ಇರುವಂತಹ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು, ಯಾಕಂದ್ರೆ 500ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಈ ಒಂದು ರೈಲ್ವೆ ಲೈನ್ ಹೋಗುತ್ತೆ, ಡಬಲ್ ರೈಲ್ವೆ ಲೈನು. ಹಾಗಾಗಿ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರಿಸರವಾದಿಗಳು ಹೋರಾಟ ಮಾಡಿದ್ರು, ವಿರೋಧ ಮಾಡಿದ್ರು. ಆ ಹಿನ್ನೆಲೆಯಲ್ಲಿನೇ ವನ್ಯಜೀವಿ ಮಂಡಳಿ ಸಹ ಅನುಮತಿ ಕೊಟ್ಟಿರಲಿಲ್ಲ. ಹಾಗಾಗಿ ಈಗೇನಂದ್ರೆ ಪರಿಷ್ಕೃತ ಯೋಜನೆ ಅಂದ್ರೆ ಈಗೇನು ಒಂದು 163 ಕಿಲೋಮೀಟರ್ ಇದೆ, 50ಕ್ಕೂ ಹೆಚ್ಚು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಸುರಂಗ ಮಾರ್ಗಗಳನ್ನು ಕೊರಿಯಲಾಗ್ತಾ ಇದೆ. ಅಂದ್ರೆ ಎಲ್ಲೂ ಸಹ ಏನು ವನ್ಯಜೀವಿ ಮಂಡಳಿಗೆ ಹಾನಿ ಆಗ್ತಾ ಇಲ್ಲ. ಜೊತೆಗೆ 47 ವಯಾಡಕ್ಟ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇವೆರಡನ್ನು ಮಾಡೋದ್ರಿಂದಾಗಿ ಏನು ವನ್ಯಜೀವಿಗಳಿದಾವೆ ಅಲ್ಲಿ ಏನು ರೈಲ್ವೆ ಕ್ರಾಸ್ ಹಳ್ಳಿ ಕ್ರಾಸ್ ಮಾಡುವಂತ ಪರಿಸ್ಥಿತಿ ಬರಲ್ಲ. ಸುರಂಗ ಮಾರ್ಗ ಇರೋದ್ರಿಂದಾಗಿ ಏನು ಅಲ್ಲಿ ಕಾಡಿನಲ್ಲೇ ಆರಾಮಾಗಿ ಅಂದ್ರೆ ಅವುಗಳಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಯೋಜನೆ ರೂಪಿಸಲಾಗಿದೆ. ಹಾಗಾಗಿನೇ ಈಗೇನು ಯೋಜನೆಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಆದಷ್ಟು ಬೇಗ ಶೀಘ್ರದಲ್ಲಿನೇ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಡೀಟೇಲ್ಸ್ಗೆ.